ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ಇಡುವೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವಾಗ ಸಾಯಂಕಾಲ ಆಯ್ತು ರೀ, ಒಂದು 4:15 ಆಗಿದೆ ನೋಡ್ರಿ. ನಾನು ಇವಾಗನೇ ಇಡುವೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಸಣ್ಣವ್ರು ಇದ್ದಾಗಿಂದು ನನಗೆ ಏನು ಗೊತ್ತಿರೋದೆಲ್ಲ ನಿಮ್ಮ ಜೊತೆ ನಾವು ಸಣ್ಣವ್ರಿದ್ದಾಗ ಎಲ್ಲ ಹೆಂಗಿತ್ತು, ಸಣ್ಣವ್ರಿದ್ದಾಗಿಂದು ನಮ್ಮ ಮನೆ ಪರಿಸ್ಥಿತಿ ಹೆಂಗೆ, ಅವಾಗಿನ ಎಲ್ಲ ಹೆಂಗೆಲ್ಲ ಇದ್ದೇವೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ. ಆವಾಗ ಏನಂದ್ರೆ ನೋಡ್ರಿ, ಇವಾಗ ನಾವೆಲ್ಲ ನಮ್ಮ ಮಕ್ಕಳು ನಾವು ಎಲ್ಲ ಹೆಂಗೆ ಹಬ್ಬ ಹುಣ್ಣಿ ಬಂದ್ರೂ ತೊಗೊತೇವೆ ರೀ. ನಾವು ಯಾವಾಗಾರ ಎಲ್ಲಾರ ಹೊರಗಡೆ ಹೋದ್ರೂ ಒಂದು ಬಟ್ಟೆ ತೊಗೋತಾನೆ ಇರ್ತಾರೆ ನಮ್ಮ ಮಕ್ಕಳಿಗೆ. ಅವಾಗೆಲ್ಲ ಹಂಗಿರಲಿಲ್ಲ ನೋಡ್ರಿ. ಅದು ದೊಡ್ಡ ದೊಡ್ಡ ಹಬ್ಬ ಬರ್ತಾವೆ ನೋಡ್ರಿ. ಯುಗಾದಿ ಹಬ್ಬ, ಈ ಥರ ನಾಗರ ಪಂಚಮಿ ಹಬ್ಬ ರೀ. ನಾಗರ ಪಂಚಮಿ ಹಬ್ಬಕ್ಕೆ ಅದು ದೊಡ್ಡ ಹಬ್ಬ ರೀ. ಜೋಕಾಲಿ ಆಡಕ್ಕೆ ಹೋಗೋದು, ಹಾಲು ಎರೆಯಕ್ಕೆ ಹೋಗೋದು, ಈ ಥರ ಎಲ್ಲ ಇತ್ತಲ್ರಿ. ಆವಾಗ ತೊಗೋತಿದ್ದೇವೆ ನೋಡ್ರಿ. ಏನಾದರೂ ಊರಾಗ ಜಾತ್ರೆ ಇದ್ರೆ ಆವಾಗ ಅದು ಒಂದು ಜೊತೆ ಒಂದು ಡ್ರೆಸ್ ತೊಗೊಂಡ್ರೆ ಅದನ್ನೇ ಆವತ್ತು ಹಬ್ಬದ ದಿನ ಹಾಕ್ಕೊಂಡು ಅದನ್ನೇ ರೀ ಯಾವಾಗಾರ ಒಂದು 2 ಹಬ್ಬಕ್ಕೆ ಹಾಕ್ಕೊಂಡು ದಿನ ಹಾಕ್ಕೊಂಡು ಇದು ಮಾಡ್ತಿದ್ದೆ ರೀ. ಈಗ ವರ್ಷದ ಯಾವಾಗಾರ ಅರ್ಬಿ ಹರಿದ್ರೂ ಸನೇ ಹೊರಗು ಎಲ್ಲ ಹಾಕ್ಕೊಂಡು ಅಡ್ಡಾಡ್ತಿದ್ದೇವೆ ನಾವು, ನಮ್ಮ ತಮ್ಮರಾಯ್ತು ನಾವಾಯ್ತು ಎಲ್ಲರೂ. ಇವಾಗ ಎಷ್ಟು ಅರ್ಬಿ ಒಂದಿಷ್ಟೇ ಇಷ್ಟ ಹರಿದ್ರೂ ಅದಕ್ಕೆ ಸೂಜಿನೇ ಟಚ್ ಮಾಡಂಗಿಲ್ಲ ನೋಡ್ರಿ. ಹಾಗಾಗೈತಿ ಈಗಿನ ಪರಿಸ್ಥಿತಿ ಎಲ್ಲ. ಒಂದು ಅರ್ಬಿ ಅವು ಹರಿಲಾರ್ದೇ ಅವು ಸ್ವಲ್ಪ ದಿನ ಉಟ್ಟು ಬೇಸರ ಆಗಿಬಿಡ್ತದ್ರಿ. ಅವೆಲ್ಲ ಹರಿತಾವ್ರಿ. ಹರಿಯಾಕ ಸೂಜಿ ತೊಗೊಂಡು ಹೊಲಿದು ಎಲ್ಲಿ ಹಾಕದ್ ನೋಡ್ರಿ. ಯಾಕಂದ್ರೆ ಎಲ್ಲ ಹಬ್ಬಕ್ಕೂ ತೊಗೋತೇವೆ. ಯಾವಾಗಾರ ಒಂದು ಹೊಸ ಡಿಸೈನ್ ಬರ್ತಂದ್ರೆ ಅವ್ರಿಗಂತ ಹೊಸ ಡಿಸೈನ್ ತೊಗೊಂಡು ಬಂದಾರ, ನಾವು ತೊಗೊಂಡ್ಬರೋಣ ಅಂತಾರೆ. ಅವ್ರನ್ನ ತೊಗೊಂಬರೋದು ಮನೆ ಎಲ್ಲರಿಗೆ ಭಾಳ ಆಗ್ಬಿಡ್ತಾರೆ. ಹಂಗೆ ಹೊಸ ನಮ್ನಿ ಬರ್ತಾವೆ. ಹೊಸ ನಮ್ನಿ ಬಂದಾವ, ಅದು ಇದು ಈ ಡ್ರೆಸ್ಸೇ ಓಡ್ತಾ ಇದ್ದಾವೆ, ಇದೇ ಸೀರೆನೇ ಓಡ್ತಾ ಇದ್ದಾವೆ ಇವಾಗ ಅಂಥೇಳಿ ಹೇಳಿಬಿಡ್ತಾರೆ ಅವರು. ಹಾಗಾಗಿ ಯಾರೊಬ್ಬರು ತಂದ್ರಂದ್ರೆ ಅದನ್ನ ನೋಡಿ ಎಲ್ಲರೂ ಅದನ್ನೇ ತೊಗೊಂಡ್ಬಿಡ್ತೇವೆ ನೋಡ್ರಿ. ನಾವು ತೊಗೊಂಡು ಮನ್ಯಾಗ ಅರಿಬಿ ಮನ್ಯಾಗ ಏನು ತಿನ್ನಕ್ಕೇನಿಲ್ಲ ಅಂದರೂ ಪರವಾಗಿಲ್ಲ ರೀ. ಅರಿಬಿನೇ ಭಾಳ ಆಗಿಬಿಟ್ಟಾರೆ ಈ ಕಡೆ. ಅರಿಬಿ ಮನ್ಯಾಗ ಬಾಂಡೆ ಸಾಮಾನು ಇದೇ ಜಾಸ್ತಿ ಆಗಿಬಿಟ್ಟಾವ ನೋಡ್ರಿ. ನಾವು ಸಣ್ಣವ್ರದ್ದಾಗಿ ನಮ್ಮ ಪರಿಸ್ಥಿತಿ ಎಷ್ಟು ಇದು ಇತ್ತು ಅನ್ನೋದು ನಮ್ಗೆ ಗೊತ್ತಿರ, ನಮ್ಮ ಮಕ್ಕಳಿಗೆ ಏನೂ ಗೊತ್ತಾಗಂಗಿಲ್ಲ ರೀ ಇವಾಗ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ. ಹಬ್ಬಕ್ಕೆ ಅದು ರೀ. ಮತ್ತು ಈ ನಾಗಮಾಸೆ ಹಬ್ಬ ಅದು ಬಂತಾರ ಮನ್ಯಾಗ. ಒಮ್ಮೆ ನಮ್ಮ ಮನ್ಯಾಗ ಏನು ಅಂತೆಲ್ಲ ₹1 ಇರ್ಲಿಕ್ಕೂ ಮಂದಿ ಮನ್ಯಾಗ ಎಲ್ಲ ಥರ ಮಾಡಿರ್ತಾರೆ. ಮಾಡಿದ್ರನ್ನ ಅವರು ಮನೆ ಮುಂದೆ ಹೋಗಿ ನಿಂತ್ರೆ ಕೊಡ್ತಿದ್ದಿಲ್ಲ ರೀ ನಮ್ಮ ಅವ್ವಾರು. ಅವರೆಲ್ಲ ಮನ್ಯಾಗ ಮಂದಿ ಮಾಡ್ಯಾರ ಎಲ್ಲಿ ಹೊರಗೆ ಹೋಗ್ಬೇಡ ಅಂತೇಳಿ ಹೊರಗೆ ಸನೇ ಬಿಡ್ತಿದ್ದಿಲ್ಲ ರೀ. ಹಾಗೆಲ್ಲ ಇತ್ತು ಅವಾಗ. ಹಂಗೆ ನಾವು ಅವ್ರು ನೋಡಿ ಬೇಡ್ತಿದ್ದಿಲ್ಲ ರೀ. ಏನೋ ಭಾಳ ಇರ್ಲಿಕ್ಕೂ ಸ್ವಲ್ಪ ಏನಾರ ಒಂದು ಥರ 2 ಥರ ಮಾಡಿಬಿಸಿಂದ್ರೆ ನಾವು ಮಾಡ್ಯಾವನಂಗೆ ಏನು ಜಾಸ್ತಿ ಯಾವಾಗ ಭಾಳ ಅಕ್ಕದ ಅದನ್ನ ಮಾಡಿಬಿಡ್ತಿದ್ದಿಲ್ಲ ರೀ ನಮ್ಮವ್ವ. ಅವಾಗ ನೋಡ್ರಿ ಚಜ್ಜಿ ಉಂಡೆ ಭಾಳ ಮಾಡ್ತಿದ್ರು ರೀ. ಈಗಂತೂ ಯಾವ ಚಜ್ಜಿ ಉಂಡಿನೇ ಮಾಡಂಗಿಲ್ಲ ರೀ. ಚಜ್ಜಿ ಉಂಡೆ ನಾಲ್ಕು ಹಾಲು ಎರೆಯಕ್ಕೆ ಚಜ್ಜಿ ಉಂಡೆ ಮಾಡ್ತಾರೆ. ಅದು ನಮ್ಮ ಮನೆಯಾಗ ಏನು ಮಾಡ್ತಾರೆ, ಚಜ್ಜಿ ಹುರಿದು ಬೀಸ್ಕೊಂಬಂದು ಬಕ್ಕಳ ಅದೇ ಚಜ್ಜಿ ಉಂಡೆನೇ ಕಟ್ಟಿಬಿಡಾರಿ. ಈ ಬೇರೆ ಪುಟಾಣಿ ಶೇಂಗಾ ಇವು ಎಲ್ಲ ತರಕ್ಕೆ ರಾಕಿಲಾರ್ಕ ಬೆಲ್ಲೊಂದು ಮನ್ಯಾಗ ಚಜ್ಜಿ ಇರ್ತಾವೆ ನೋಡ್ರಿ. ಅವನ್ನ ಚಜ್ಜಿ ಬಕ್ಕಳ ಬೀಸ್ಕೊಂಬಂದು ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕಿ ಚಂದಾಗ ಮಿಕ್ಸ್ ಮಾಡಿ ತಿಕ್ಕಿಸಿದ್ರೆ ಉಂಡೆ ಕಟ್ಟಿಟ್ಬಿಡಾರಿ. ಅದೇ ಹಿಟ್ಟಿನ ಉಂಡೆನೇ ತಿಕ್ಕಿದ್ದೇವೆ ನಾವು. ಈಗೆಲ್ಲ ಎಷ್ಟು ಕರ್ದಂಟೇನು ಪೇಡೆ ಏನು ಎಲ್ಲ ಥರ ಮಾಡ್ತಾರೆ ಇವಾಗೆಲ್ಲ. ಇದಕ್ಕೆ ನಾಗಮಾಸೆ ಹಬ್ಬದಾಗ ನಮ್ಗೆ ಆ ಥರ ಎಲ್ಲ ಪರಿಸ್ಥಿತಿ ಇತ್ತು ನೋಡ್ರಿ. ಈಗೇನೆಲ್ಲ ಸೋಡಾ ಮಾಡೋದು ಏನು, ಚಕ್ಲಿ ಮಾಡೋದು ಏನು, ಎಲ್ಲ ಥರ ಉಂಡೆ ಮಾಡ್ತಾರೆ ಈಗ. ನಾವು ನಮ್ಮ ಮನ್ಯಾಗ ಕೊಟ್ಟ ಮನ್ಯಾಗೂ ಮಾಡ್ತೇವೆ ರೀ. ಈ ನಮ್ಮ ತವ್ರ ಮನ್ಯಾಗೂ ಎಲ್ಲ ಮಾಡ್ತಾರೆ ಈಗ. ಅವ್ರಿಗೆಲ್ಲ ಚಲೋದಾಗೈತಿ ಎಲ್ಲ ಮಾಡ್ತಾರೆ. ಅವಾಗ ಎಷ್ಟು ಆಸ್ತಿ ಇದ್ರೂ ಪರಿಸ್ಥಿತಿ ಹೆಂಗಿತ್ತು, ಹೊಲ್ದಾಗ ಏನು ಬೆಳೀತಿದ್ದಿಲ್ಲ, ದುಡಿತನ ನೆಲೆ ಇರ್ತಿಲ್ಲ, ಪಗಾರನೂ ಜಾಸ್ತಿ ಇರ್ತಿಲ್ಲ. ನಮ್ಮ ಮನ್ಯಾಗ ತಿನ್ನೋರು ಮಕ್ಕಳು ಭಾಳ ಇದ್ದವ್ರ ಮಾತ್ರ ಪರಿಸ್ಥಿತಿ ಚಂದಿಲ್ಲ ರೀ. ಅವ್ರು ಏನೋ ಒಬ್ರು ಇಬ್ಬರು ಇದ್ದಾರೆ ಹೆಂಗಾರ ಹಾಕಿತ್ರಿ. ನಾವು 6 ಜನ 7 ಜನ ಅಂದ್ರೆ ನಾವು 6 ಜನ ಮಕ್ಕಳು ರೀ. ನಮ್ಮಪ್ಪ ನಮ್ಗೆ 6 ಜನ ಮಕ್ಕಳು. ಆವಾಗ ಅಷ್ಟೆಲ್ಲ ಇತ್ತು ರೀ ನಮ್ಮ ಪರಿಸ್ಥಿತಿ. ಅಷ್ಟಾದ್ರೂ ನಾವು ಮಂದಿ ಮನೆ ಮುಂದೆ ಹೋಗಿ ಬೇಡ್ತಿದ್ದಿಲ್ಲ ರೀ. ಮಂದಿ ಮನೆ ಮುಂದೆ ಅನ್ನ ಕೇಳ್ರಿ, ಮಂದಿ ಎಲ್ಲ ನಮ್ಮ ಕಾಕ ದೊಡ್ಡಪ್ಪ ಮನೆ ಮುಂದೆ ಹೋಗಿ ನಿಂದಿರ್ತಿದ್ದಿಲ್ಲ ರೀ ನಾವು. ಅವ್ರಿಗೆ ಯಾರು ಸ್ವಲ್ಪ ದುಡುಕಿ ಚಲೋ ಇತ್ತು ಎಲ್ಲ ಇದು ಇರ್ತಂದ್ರೆ ಅವ್ರ ಮನೆ ಮುಂದೆ ಹೋಗಿ ನಿಂದಿರ್ತಿದ್ದಿಲ್ಲ ರೀ ನಾವು. ಈಗಾದರೂ ಇವೆ ನೋಡ್ಬೋದು ರೀ ಅವರು. ನಾವ್ಯಾಕೆ ಸುಳ್ಳು ಹೇಳಕ್ಕಂತೂ ಹೋಗಲ್ಲ.
ಇದ್ದಿದ್ದ ಹೇಳ್ಬೇಕಾದ್ರೆ ಹಂಗೆಲ್ಲ ಇತ್ತು. ಈಗೆಲ್ಲ ಚಲೋ ಆಗೈತ್ರಿ. ಎಲ್ಲ ನಮ್ಮ ತಮ್ಮ ದೊಡ್ಡವ್ರು ಆಗ್ಯಾರ. ನಾವು 4 ಜನ ಹೆಣ್ಮಕ್ಳು ಎಲ್ಲ ಮದುವೆ ಮಾಡ್ಬೇಕಾದ್ರೆ ಅವ್ರಿಗೆ ಕಾಲದಾಗ ಎಷ್ಟು ಕಷ್ಟ ಇದೆ. ಏನೋ ವರದಕ್ಷಿಣೆ ಬಂಗಾರ ಬೆಳ್ಳಿ ಅಷ್ಟು ಕೊಡಲಿಲ್ಲ ಅಂದರೂ ಇಷ್ಟಿಷ್ಟು ಸ್ವಲ್ಪ ಕೊಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅವ್ರಿಗೆ. ಹಾಗಾಗಿ ನಾವು ಈಗ ಹೇಳ್ತಾರೆ, ಈಗ ನಮ್ಮ ಮಕ್ಳಿಗಂತೂ ಓದ್ರಿ, ಚೆಂದಾಗಿ ಓದ್ರಿ, ನಿಮ್ಮ ಕಾಲ ಮೇಲೆ ನಿಂತ್ಕೋರಿ ಅಂದ್ರೆ ಅವರು ನಮ್ಮ ಕಾಲ ಮೇಲೆ ಕಲ್ಲು ಹಾಕಂತ ಬರ್ತಾರೆ ಮಕ್ಕಳು ಅಂತ ಇದ್ದಾರೆ. ಅವರು ಚೆಂದಾಗು ಇದು ಮುಂದೆ ಖಾಲಿ ನಾವೆಲ್ಲ ನಮ್ಮ ಕಷ್ಟ ನಮ್ಮ ಇದಕ್ಕೆ ಕಡಿಮೆ ಆಗ್ಲಿಕ್ಕೆ ನಾವೆಲ್ಲ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಂಗಿಲ್ಲ. ಅವ್ರು ಏನು ಮಾಡ್ತೀವಿ ಕಲ್ಸಕ್ಕೆ ಹೆಂಗನ ಅಲ್ಲಿ ಕಲ್ಸಕ್ಕೆ ಅದೇವ್ರಿ ಕಲಿಯಂಗಿಲ್ಲ. ಅವಾಗ ನಮ್ಮ ಅಪ್ಪ ನಮ್ಮ ಕಲ್ಸೋದು ಬಿಲ್ರಿ ನಮ್ಮ ಹೊಟ್ಟಿಗೆ ಸರಿಯಾಗಿ ಊಟ ಸಿಗ್ತಿದ್ದಿಲ್ಲ. ಅವಾಗ ನಾವು ಶಾಲೆಗೂ ಹೋಗಿಲ್ಲ. ಸುಳ್ಳು ಯಾಕೆ ಹೇಳಬೇಕು, ಶಾಲೆ ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಓಡಾಡೋಂಗಾಗನ ಹೆಸರು ಒಂದು ಹಚ್ಚಿ ಬರ್ತಿದ್ರಿ. ಶಾಲೆ ಹೆಸರು ಒಂದು ಇರ್ತಿದ್ವು. ಶಾಲೆ ಹೆಸರು ಒಂದು ಹಚ್ಚಿ ಬರೋದು ಅಷ್ಟೇ ಕರೆ ನೋಡಿ. ಶಾಲೆಗೆ ಹೋಗ್ತಿದ್ದಿಲ್ಲ. ಯಾಕೆ ಶಾಲೆಗೆ ಹೋಗ್ತಿದ್ದಿಲ್ಲ ಅಂದ್ರೆ ಅವಾಗ ಸಣ್ಣವ್ರಿಗೆ ನಾವು ಕೆಲಸ ಮಾಡ್ತಿದ್ರಿ, ಶಾಲೆಗೆ ಕಳಿಸ್ತಿದ್ರಿ. ಅದೆಲ್ಲ ಹಿಂದೆ ನಮ್ಮ ತಂಗಿ ತಮ್ಮ ಸಣ್ಣವ್ರು ಇದ್ರಲ್ರಿ, ಅವ್ರನ್ನ ಹೊತ್ಕೊಳ್ಳೋದು, ಮನ್ಯಾಗ ಕೆಲಸ ಮಾಡೋದು, ಅವ್ರನ್ನ ಹೊತ್ಕೊಂಡು ಮೂವರು ಕೆಲ್ಸಕ್ಕೆ ಹೋದ್ರೆ ಅವ್ರ ಸಂಗಟ ಅವ್ರನ್ನ ಹೊತ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡಿ ನಾವು ಶಾಲಿನೇ ಕಲ್ತಿಲ್ಲ. ಸಣ್ಣಕ್ಕೆ ನಮ್ಮ ತಂಗಿ ಒಬ್ಬಿಗೆ ಕಲ್ತಾಳ. ಅದೇ ಬಿಟ್ಟರೆ ನಾವು ಹೋಗಿದ್ದಾರೆ ಯಾರು ನಮ್ಮ ತಮ್ಮವ್ರು ಕಲ್ತಿಲ್ಲ. ನಾವು ಶಾಲೆ ಕಲ್ತಿಲ್ಲ ರೀ, ಏನೂ ಬರೋದಿಲ್ಲ ರೀ. ಈಗ ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಅವರೇ ಸುಮ್ಮನೆ ಹೇಳಿ ಏನು ಅಡುಗೆ ಮಾಡೋದು, ಕುಕ್ಕಿಂಗ್, ಅದೇ ಕುಕ್ಕಿಂಗ್ ವಿಡಿಯೋ ಯಾವುದೋ ಒಂದು ಮಾಡಬೇಕಾದ್ರೆ ಅವರೇ ನಾನು ಅಷ್ಟೇ ಮಾಡೋಕ್ಕಷ್ಟೇ ರೀ. ನಾನು ಅವರೇ ಇದು ಮಾಡಿಕೊಡ್ತಾರೆ. ಎಲ್ಲ ಜೋಡಿಸೋದು ಎಲ್ಲ ಏನೇನು ಅವರೇ ಮಾಡಿ ಇವೆ ಬಿಡೋದು ಅವರೇ ಮಾಡ್ತಾರೆ. ಜೋಡಿಸಿಟ್ರು ನನಗೆ ಇವೆ ಬಿಡೋಕ್ಕೂ ನಾವು ಎಲ್ಲ ಸುಳ್ಳು ಯಾಕೆ ಕೇಳಬೇಕು. ಅದಕ್ಕೆ ನಂದು ನಾವು ಸಣ್ಣವರಿದ್ದಾಗಿದ್ದು ಈಗಿನ ಪರಿಸ್ಥಿತಿ ಅವಾಗಿಂದ ಹೆಂಗೆಲ್ಲ ಇತ್ತು, ಈಗಿನ ವಾತಾವರಣ ಈಗಿಂದೆಲ್ಲ ಹೆಂಗೆ ನಡೀತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ ನಾನು. ಅಷ್ಟೇ ಹಿಂದಕ್ಕಿಂದೆಲ್ಲ ನೆನಪಾದ್ರೆ ಎಲ್ಲ ಇದು ಈಗ ನಮ್ಮ ಮಕ್ಳಿಗೆ ಹೇಳಿದ್ರು ಅರ್ಥ ಆಗಂಗಿಲ್ಲ ರೀ. ಯಾಕಂದ್ರೆ ಅವ್ರು ನೋಡಿಲ್ಲ ರೀ, ಅವ್ರಿಗೇನೋ ಗೊತ್ತಾಗೋದಿಲ್ಲ ರೀ. ನಾವು ಸ್ವಲ್ಪ ನೋಡಿದೇವ್ರಿ. ಯಾಕಂದ್ರೆ ಈಗಿನವರೆಲ್ಲ ಅಷ್ಟೇ 10-15 ವರ್ಷನವ್ರು ಅದಾರೆ ರೀ ನಮ್ಮ ಮಕ್ಕಳು. ಅವ್ರಿಗೆಲ್ಲ ಏನೂ ಗೊತ್ತಾಗಲ್ಲ. ನಾವು ಅವಾಗಿನವ್ರು ಅಂದರೆ ನಮಗೆಲ್ಲ ಗೊತ್ತಾಕದು ನೋಡ್ರಿ. ಮನ್ಯಾಗ ಏನಾದರೂ ಒಮ್ಮೊಮ್ಮೆ ತಿನ್ನಾಕ ಮನ್ಯಾಗ ಹಿಟ್ಟಿರಲಿಲ್ಲ ಅಂದರೆ ಗಿರ್ನ್ಯಾಗ ಹಿಟ್ಟು ಬೀಸ್ತಾರೆ ನೋಡ್ರಿ. ಗಿರ್ನ್ಯಾಗ ಹಿಟ್ಟು ಬೀಸಿತ್ತು, ಹಿಟ್ಟು ಬೀಸ್ಕೊತ ತಳಗ ಡೆಬ್ಬಿ ಚೀಲ ಇಡಕ್ಕೆ ಮಾಡಿರ್ತಾರಲ್ರಿ, ಅಲ್ಲಿ ತಳಗೆ ಹಿಟ್ಟು ಬಿದ್ದಿದ್ದು ಆ ಹಿಟ್ಟು ಅವ್ರು ಮಾರ್ತಿದ್ರೆ ಹಂಗೆ ಇಸ್ಕೊಂಡ್ಬರ್ತಿದ್ರೆ ಗೊತ್ತಿಲ್ಲ ರೀ. ಆ ಗಿರ್ನ್ಯಾಗ ಹಿಟ್ಟು ತೊಗೊಂಬಂದು ರೊಟ್ಟಿ ಮಾಡಿಕೊಡ್ತಾರೆ ನಮ್ಮ ಮನ್ಯಾಗ. ನಮ್ಮ ಹಂಗೆ ಇತ್ತು ಅವಾಗ. ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಚಂದ ಇದ್ದಿದ್ದಿಲ್ಲ ರೀ. ಏನು ಮಾಡ್ತೀವಿ ಇವಾಗೆಲ್ಲ ಎಲ್ಲ ಚಲೋ. ಮನ್ಯಾಗ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಇರ್ಲಿಕ್ಕೂ ತಿನ್ನೋಕೇನೋ ಕಡಿಮೆ ಇಲ್ಲ ರೀ. ನಾವೇನೋ ಒಂದು ಆಸ್ತಿ ಮನೆ ಯಾವುದು ಮಾಡ್ಕೊಂಡಿಲ್ಲ ಅಂದ್ರೂ, ರೊಕ್ಕ ರೂಪಾಯಿ ಬಂಗಾರ ಮಾಡ್ಕೊಂಡಿಲ್ಲ ಅಂದರೂ ತಿನ್ನಕ್ಕೆ ಮಾತ್ರ ಈಗಿನ ಏನೋ ಕಡಿಮೆನೇ ಇಲ್ಲ ರೀ. ಈಗ ಚಂತನ ದುಡಿದು ಚಂಜಿಗೆ ಪಟ್ಟು ತುಂಬ ತಿಂದು ಮನಗ್ತೇವ್ರಿ. ಅಂಥದ್ದು ಪರಿಸ್ಥಿತಿ ಐತ್ರಿ. ಈಗ ಒಂದಿನ ಕೆಲಸ ಮಾಡಿದ್ರೆ 500 ರೂಪಾಯಿ ಬರ್ತದೆ, 500 ರೂಪಾಯಿ ಆರಾಮ್ ಖರ್ಚು ಮಾಡ್ಕೋಬೋದು. ಅವಾಗ ಏನೂ ಇಲ್ಲ ರೀ. ಅಲ್ಲಿ ರೊಕ್ಕ ರೂಪಾಯಿ ಇಲ್ಲಿದ್ರಿ ಹೊಟ್ಟಿಗೆ ತಿನ್ನಕ್ಕೆ ಸಿಗುತ್ತಿದ್ದಿಲ್ಲ ರೀ. ಅಂಥ ಪರಿಸ್ಥಿತಿ ಐತ್ರಿ. ಈಗ ನಾವು ಏನಾರ ಹೇಳಿದ್ರು ನಮ್ಮ ಮಕ್ಳಿಗೆ ಗೊತ್ತಾಗಲ್ಲ. ಅವಾಗ ನಾವು ಸಣ್ಣವ್ರಿದ್ದಾಗ ಇಲ್ರಿ, ಫೋನ್ ಇಲ್ಲ, ಟಿ ವಿ ಇಲ್ಲ, ಏನು ಇರ್ತಿದ್ದಿಲ್ಲ ರೀ. ನಾವು ಸ್ವಲ್ಪ ದೊಡ್ಡವ್ರ ಒಂದು 7-8 ವರ್ಷನವ್ರು ಇದ್ದಾಗ ರೀ, ಅದು ಒಂದೇ ಒಂದು ದೊಡ್ಡವ್ರ ಮನೆ ಇರ್ತಾವೆ ನೋಡ್ರಿ. ದೊಡ್ಡವ್ರ ಮನ್ಯಾಗ ಒಂದು ಟಿ ವಿ ತಂದಿಟ್ರಂದ್ರೆ ಆ ಮನ್ಯಾಗ ಹೋಗಿ ಕೂತು ನೋಡೋರು. ಎಲ್ಲ ಊರಾನ ಮಂದಿ ಧಾರಾವಾಹಿಗಳು ಬರ್ತಿದ್ವಲ್ರಿ, ಅವಾಗ ಹೋಗಿ ನಾವು ಕೂತು ನೋಡ್ತಿದ್ದೇವೆ ರೀ. ಅಷ್ಟೇ ಯಾರ ಮನ್ಯಾಗ ಫೋನ್ ಆದಂಥ ಟಿ ವಿನೇ ಇರ್ತಿದ್ದಿಲ್ಲ ರೀ ಏನು. ಹಂಗಾಗಿ ಮನ್ಯಾನ ಕೆಲಸ ಎಲ್ಲ ಮಾಡ್ಕೊತಿದ್ದೇವೆ ರೀ ನಾವು ಸಣ್ಣವ್ರಿದ್ದಾಗ. ಅವಾಗ ಗಂಡು ಹುಡುಗರು ಇದ್ರೆ ಮನ್ಯಾಗ ದನ ಕರ ಇದ್ರೆ ಆಡು ಕಾಯ್ದು ಇಂಥವೆಲ್ಲ ಮಾಡ್ತಿದ್ರು, ನೀರು ತಂದು ಇಂಥವೆಲ್ಲ ಮಾಡ್ತಿದ್ರು. ನಾವು ನೋಡ್ರಿ ಅವಾಗ ಬಾಂಡೆ ತಿಕ್ಕೋದು, ಕಸ ಗುಡಿಸೋದು, ಮನ್ಯಾಗ ಏನೆಲ್ಲ ಇದ್ದಿದ್ದು ಕೆಲಸ ಮಾಡ್ತಿದ್ದೇವೆ. ಅಡುಗೆ ಮಾಡಕ್ಕೆ ಬರ್ಲಿಕ್ಕೂ ನಮ್ಮ ಅವ್ರ ಕೆಲಸಕ್ಕೆ ಬರೋದಾಗೆ ಹಾಗೆಲ್ಲ ಇಟ್ಟರೆ ಅವಾಗಿನ ನಮ್ಮ ಪರಿಸ್ಥಿತಿ. ಈಗಿದೆಲ್ಲ ಆಗಿಬಿಟ್ಟ ನೋಡ್ರಿ. ಅದಕ್ಕೆ ನಾವು ಸ್ವಲ್ಪ ನಾವು ಸಣ್ಣವರಿದ್ದಾಗ ಅವಾಗಿನ ತಿಳುವಳಿಕೆ ಈಗೆಲ್ಲ ಹೆಂಗೆ ನಡೆದಂತ ನಾನು ಮುಂದೆ ಶೇರ್ ಮಾಡ್ಕೊಳಕತ್ತೀನಿ ರೀ. ಈ ವಿಡಿಯೋದಾಗ ಇದನ್ನೆಲ್ಲ ಹೇಳಬೇಕಂತ ಅನಿಸ್ತಾರೆ, ನಾನು ಹೇಳ್ತಾ ಇದ್ದೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ.